Hi dear students and dear friends, today I am with a new video. Before that I am your Raghavendra Horabailu. Welcome to our channel. So ಹೊಸ ವಿಡಿಯೋ ಬರ್ತಾ ಇದೆ. ಸೊ ಹೊಸ ಲೆಸನ್ ಯಾವುದದು? ಲೆಸನ್ ನಂಬರ್ 7. ಲೆಸನ್ ನಂಬರ್ 7 ಯಾವುದು ಗೊತ್ತಿದೆ ಅಲ್ವಾ? ಹಾಂ, ನಿಮ್ಮ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇದೆ. ಲೆಸನ್ ನಂಬರ್ 7 ಕಲರ್ಸ್ ಆಫ್ ಸೈಲೆನ್ಸ್. ಸೊ ಬಿಫೋರ್ ಗೋ ಟು ದ ಡಿಸ್ಕಸ್ ಕಲರ್ಸ್ ಆಫ್ ಸೈಲೆನ್ಸ್, ನಮ್ಗೆ ಗೊತ್ತಿರೋ ಹಾಗೆ ನಿಮಗೆಲ್ಲರಿಗೂ ಗೊತ್ತು, ಸುಮಾರಷ್ಟು ವಿಡಿಯೋಗಳನ್ನು ನೋಡ್ತಾನೇ ಇದ್ದೀರಾ ನನ್ನವ್ರನ್ನ. ಇದನ್ನು ಕೂಡ ನೋಡ್ತೀರಾ, ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತೀರಾ ಅನ್ನೋ ಗ್ಯಾರಂಟಿ ಇದೆ. ಜೊತೆಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆ್ಯಸ್ ಯೂಶ್ವಲ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಎನ್ಕರೇಜ್ ಮಾಡಿ. ಜೊತೆಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಒತ್ತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಕಲರ್ಸ್ ಆಫ್ ಸೈಲೆನ್ಸಿನ ಎಕ್ಸ್ಟ್ರಾಕ್ಟ್ ಮೂಲಕ ನಾನು ನಿಮ್ಮ ಮುಂದೆ ಇವತ್ತು ಹಾಜರಾಗಿದ್ದೀನಿ. ಸೊ ಹಾಗಿದ್ರೆ ಈ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸಿನ ಎಕ್ಸ್ಟ್ರಾಕ್ಟ್ಗಳು ಯಾವ್ಯಾವುದು ಅಂತೇಳಿ ಒಂದಾದ್ಮೇಲೆ ಒಂದು ನೋಡ್ಕೊಂಡು ಹೋಗೋಣಲ್ಲ. ಸರಿ, ಬರ್ತಾ ಇದೆ ನೋಡಿ. ಕಲರ್ಸ್ ಆಫ್ ಸೈಲೆನ್ಸ್ನ ಎಕ್ಸ್ಟ್ರಾಕ್ಟು ಮೊದಲನೇ ಸ್ಟೇಟ್ಮೆಂಟ್ ಬಂತು. ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ? ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ನೋಡೋಣ. ಹೂ ಸೆಡ್ ದಿಸ್? ಹೀಗಂತ ಕೇಳಿದವ್ರು ಯಾರು? ಹಾಂ, ಸುರೇಂದರ್ ಸೆಡ್ ದಿಸ್ ಅಥವಾ ಸುರೇಂದರ್. ಹೂ ವಾಸ್ ದಿಸ್ ಸೆಡ್ ಟು? ಯಾರಿಗೆ ಈ ಮಾತನ್ನು ಹೇಳಿದ್ದು? ಯಾರಿಗೆ ಹೇಳಿ? ಹಾಂ, ಹೌದು, ನಿಮ್ಮ ಉತ್ತರ ಟು ಸತೀಶ್. ಮುಂದಿನ ಪ್ರಶ್ನೆ, ವೈ ಡಿಡ್ ನಾಟ್ ಯು ಅಟೆಂಡ್ ದ ಸ್ಕೂಲ್? ಸೊ ಸುರೇಂದರ್ ಯಾರು ಅಂತ ಗೊತ್ತಾಗಿದೆ ನಮಗೆ. ಸತೀಶ್. ಈ ಸತೀಶ್ ಯಾಕೆ ಸ್ಕೂಲ್ಗೆ ಅಟೆಂಡ್ ಆಗಿಲ್ಲ ಅನ್ನೋ ಪ್ರಶ್ನೆ. ಯಾಕೆ ಅಟೆಂಡ್ ಆಗಿಲ್ಲ? ಹಾಂ, ಯಾಕೆ? ಬಿಕಾಸ್ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್. ಯಾಕೆ ಅಂದರೆ ಅವನ ಆರೋಗ್ಯ ಸರಿ ಇರಲಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂತು. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಸೊ ಈ ಥರದೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಹಿಯರ್ ಯು ಅನ್ನೋವಂಥದ್ದು ಇದಕ್ಕೆ ಸಂಬಂಧಪಟ್ಟದ್ದು. ಹೂ ಸೆಡ್ ದಿಸ್? ಯಾರು ಹೇಳಿದ್ದು? ಆರ್ ಹೂ ಡಸ್ ಐ ರೆಫರ್ ಟು? ನಮ್ಗೆ ಆಲ್ರೆಡಿ ಗೊತ್ತು ಹೂ ಸೆಡ್ ದಿಸ್ ಮತ್ತು ಐ ರೆಫರ್ ಟು ಮ್ಯಾಕ್ಸಿಮಮ್ ಎಲ್ಲ ಒಂದೇ ಆಗಿರುತ್ತೆ. ಜೊತೆಗೆ ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ರು ಕೂಡ ಅದೇ ಆನ್ಸರು. ಏನದು ಆನ್ಸರು? ಹಾಂ, ಹೇಳಿ, ಕರೆಕ್ಟು, ಸತೀಶ್ ಹೇಳುವಂಥ ಮಾತು. ನೆಕ್ಸ್ಟ್, ಹೂ ವಾಸ್ ದಿಸ್ ಸೆಡ್ ಟು? ಯಾರಿಗೆ ಈ ಮಾತನ್ನು ಹೇಳಿದ ಸತೀಶ್? ಅಥವಾ ಹೂ ಡಸ್ ಯು ರೆಫರ್ ಟು? ಅಲ್ಲಿ ಯು ಅನ್ನೋ ವರ್ಡ್ ಬರುತ್ತಲ್ಲ ಮೇಲ್ಗಡೆ ಸ್ಟೇಟ್ಮೆಂಟಲ್ಲಿ ಅಥವಾ ಸೆಂಟೆನ್ಸಲ್ಲಿ, ಅಲ್ಲಿರುವ ಯು ಅಂದರೆ ಯಾರು? ಸೊ ಇದು ಹಾಗೆ, ಹೂ ವಾಸ್ ದಿಸ್ ಸೆಡ್ ಟು ಮತ್ತು ಯು ಅಂದರೂ ಯಾವಾಗಲೂ ಒಂದೇ ಆಗಿರುತ್ತೆ, ಹೆಚ್ಚು ಕಡಿಮೆ. ಸರಿ, ಆನ್ಸರು ಕರೆಕ್ಟ್ ಇದೆ, ಸುರೇಂದರ್. ನೆಕ್ಸ್ಟ್, ವೈ ಡಿಡ್ ಈ ಸೇ ಸೋ? ಯಾಕಂಗೆ ಹೇಳ್ದ ಅವನು? ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ ಅನ್ನುವಂಥ ಮಾತನ್ನೆಲ್ಲ ಯಾಕೆ ಹೇಳ್ದ? ಅಥವಾ ವೈ ಕುಡ್ ಈ ಬೇರ್ಲಿ ಹಿಯರ್? ಯಾಕೆ ಅವನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ? ಯಾಕೆ? ಹೌದು, ಬಿಕಾಸ್ ಹಿ ಲಾಸ್ಟ್ ಇಸ್ ಸೆನ್ಸ್ ಆಫ್ ಹಿಯರಿಂಗ್. ಯಾಕೆಂದರೆ ಅವನ ಸೆನ್ಸ್ ಆಫ್ ಹಿಯರಿಂಗ್, ಅವನಿಗೆ ಕೇಳಿಸ್ಕೊಳ್ಳುವಂಥ ಶಕ್ತಿ ಇರಲಿಲ್ಲ. ಮುಂದಿನ ಕ್ವಶನ್ ನೋಡಿ. ಹ್ಯಾಸ್ ಹಿ ಲಾಸ್ಟ್ ಇಸ್ ಹಿಯರಿಂಗ್? ಹ್ಯಾಸ್ ಹಿ ಲಾಸ್ಟ್ ಇಸ್ ಹಿಯರಿಂಗ್ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಹೂ ಸೆಡ್ ದಿಸ್? ಯಾರಂಗೆ ಹೇಳಿದ್ದು? ಹಾಂ, ಹೌದು, ಉತ್ತರ ಸುರೇಂದರ್ ಹೇಳಿದ್ದು, ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಹೂ ವಾಸ್ ದಿಸ್ ಸೆಡ್ ಟು? ಸುರೇಂದ್ರ ಹೀಗೆ ಯಾರಿಗೆ ಹೇಳ್ದ? ಹಾಂ, ಯಾರಿಗೆ ಹೇಳಿದ್ದು? ಸುರೇಂದರ್ ಸೆಡ್ ಹಿಮ್ಸೆಲ್ಫ್. ಬೇರೆ ಯಾರಿಗೂ ಹೇಳಿಲ್ಲ, ಅವನೇ ಕೇಳ್ಕೊಳ್ತಾನೆ. ಮುಂದಿನ ಪ್ರಶ್ನೆ, ಹೂ ಡಸ್ ಹೀ ರೆಫರ್ ಟು? ಇಲ್ಲಿ ಹೀ ಅವನು ಅಂದರೆ ಯಾರು? ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಹ್ಯಾಸ್ ಹಿ ಲಾಸ್ಟ್ ಇಸ್ ಹಿಯರಿಂಗ್ ಅಂತ, ಅಲ್ಲಿ ಹೀ ಅಥವಾ ಹಿಸ್ ಅಂದರೆ ಯಾರು? ಆನ್ಸರ್ ಕರೆಕ್ಟು, ಸತೀಶ್. ಮುಂದಿನ ಪ್ರಶ್ನೆ, ವೆನ್ ವಾಸ್ ಇಟ್ ಸೆಡ್? ಯಾವಾಗ ಈ ಮಾತು ಹೇಳಿದ್ದು? ಯಾವಾಗ? ವೆನ್ ಸತೀಶ್ ಆಸ್ಕ್ಡ್ ಸುರೇಂದರ್ ಟು ಸ್ಪೀಕ್ ಲೌಡ್ಲಿ. ಸತೀಶು ಸುರೇಂದ್ರಗೆ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡು, ಲೌಡ್ಲಿಯಾಗಿ ಮಾತಾಡು ಅಂತನಲ್ಲ, ಆವಾಗ ಹೇಳೋ ಮಾತು. ಮುಂದಿನ ಪ್ರಶ್ನೆ ಬಂತು. ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದು ಕ್ವಶನ್ನು. ಹೂ ಸೆಡ್ ದಿಸ್? ಈಗ ಕೇಳಿದವ್ರು ಯಾರು? ಸುರೇಂದ್ರ ಕೇಳ್ತಾನೆ. ಮುಂದಿನ ಪ್ರಶ್ನೆ, ಹೂ ವಾಸ್ ದಿಸ್ ಸೆಡ್ ಟು? ಇದನ್ನು ಯಾರಿಗೆ ಹೇಳಿದ್ದು? ಅಥವಾ ಹೂ ಶುಡ್ ಕಮ್ ಟು ಸ್ಕೂಲ್? ಯಾರು ಸ್ಕೂಲ್ಗೆ ಬರಬೇಕಾಗಿತ್ತು? ಯಾರಿಗೆ? ಸುರೇಂದ್ರ ಹೇಳಿದಾನೆ ಅಂದರೆ ಸತೀಶನಿಗೆ ಮಾತ್ರ. ಸತೀಶ್ ಇಬ್ಬರೇ ಮಾತಾಡೋದಲ್ಲಿ. ಸೊ ಸತೀಶ್ ಹೆಂಗೆ? ಸತೀಶ್ ಆಯಿತು. ನೆಕ್ಸ್ಟ್, ವೈ ಡಿಡ್ ಈ ಆಸ್ಕ್ ಸೋ? ಯಾಕೆ ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ ಅಂತ ಕೇಳ್ತಾನೆ? ಯಾಕೆ? ಬಿಕಾಸ್ ಆನ್ ದಟ್ ಡೇ ಸತೀಶ್ ವಾಸ್ ಆಬ್ಸೆಂಟ್ ಟು ಸ್ಕೂಲ್. ಯಾಕೆಂದರೆ ಅವತ್ತಿನ ದಿನ ಅವ್ನು ಸತೀಶ್ ಸ್ಕೂಲ್ಗೆ ಹೋಗಿರಲಿಲ್ಲ. ಆ್ಯಸ್ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್. ಯಾಕೆ ಅಂದರೆ ಅವನಿಗೆ ಹುಷಾರಿರಲಿಲ್ಲ. ನೆಕ್ಸ್ಟ್, ಫಿಫ್ತ್, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ನಾವು ಹೊಸ ಸ್ಕೂಲ್ ಯಾವುದಾದ್ರೂ ನೋಡೋಣ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತಲ್ಲ, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್ ಅಂತ.
ಈ ಈ ಒಂದು ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟ ಮೊದಲನೇ ಕ್ವಶನ್. ಹೂ ಸೆಡ್ ದಿಸ್? ಯಾರು ಹಂಗೆ ಹೇಳಿದ್ರು? ಎಸ್, ಯಾರು? ಸತೀಶ್ ಫಾದರ್. ಮಿಸ್ಟರ್ ಅವತಾರ್ ನಾರಾಯಣ್ ಅಂತ ಬರೀಬೋದು ಮುಂದೆ. ಸತೀಶ್ ಫಾದರ್ ಅಂದರು. ಓಕೆ. ನೆಕ್ಸ್ಟ್, ಹೂ ಡಸ್ ವಿ ರೆಫರ್ ಟು? ಇಲ್ಲಿ ನಾವು, ವಿ ಅಂದರೆ ಯಾರು? ನಾವು ನೋಡ್ಬೋದು ಹೊಸ ಸ್ಕೂಲು ಅಂತಾರಲ್ಲ, ನಾವು ಅಂದರೆ ಯಾರು? ಸತೀಶ್ ಆ್ಯಂಡ್ ಇಸ್ ಫಾದರ್. ಸತೀಶ್ ಮತ್ತು ಅವನ ಫಾದರ್. ವೈ ಡಿಡ್ ದೇ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್? ಯಾಕೆ ಅವರು ಹೊಸ ಸ್ಕೂಲ್ ನೋಡಬೇಕಾಗಿತ್ತು? ಯಾಕೆಂದರೆ ಬಿಕಾಸ್ ದ ಸ್ಕೂಲ್ ಸತೀಶ್ ವಾಸ್ ಗೋಯಿಂಗ್ ಇನ್ಫಾರ್ಮ್ಡ್ ಇಸ್ ಫಾದರ್ ದಟ್ ದೇ ಕುಡ್ ನಾಟ್ ಕೀಪ್ ಹಿಮ್ ಇನ್ ದೇ ಸ್ಕೂಲ್. ಯಾಕೆಂದರೆ ಅಲ್ಲಿವರೆಗೂ ಸತೀಶ್ ಹೋಗ್ತಾ ಇದ್ದಂಥ ಸ್ಕೂಲ್ ಏನಿತ್ತಲ್ಲ, ಇನ್ಫಾರ್ಮ್ಡ್ ಇಸ್ ಫಾದರ್, ಅವ್ರ ಅಪ್ಪಂಗೆ ಇನ್ಫಾರ್ಮ್ ಮಾಡುತ್ತೆ ಏನಂತ? ದೇ ಕುಡ್ ನಾಟ್ ಕೀಪ್ ಹಿಮ್ ಇನ್ ದೇ ಸ್ಕೂಲ್. ಅವ್ರ ಸ್ಕೂಲಲ್ಲಿ ಸತೀಶನ ಇಟ್ಕೊಳಕ್ಕೆ ಅವ್ರು ರೆಡಿ ಇರಲಿಲ್ಲ. ಅದಕ್ಕೆ ಮುಂದಿನ ಪ್ರಶ್ನೆ, ಬೇಟಾ ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ಬೇಟಾ ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್ ಅನ್ನೋ ಒಂದು ಸ್ಟೇಟ್ಮೆಂಟು. ಇದನ್ನು ಹೇಳಿದವ್ರು ಯಾರು? ಬೇಟಾ ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡ್ಬೇಕು ಆನ್ಸರು. ಎಸ್, ಬೇಟಾ ಅಂತ ಹೇಳೋರು ಯಾರು? ಮಿಸ್ಟರ್ ಅವತಾರ್ ನಾರಾಯಣ್ ಅಥವಾ ಸತೀಶ್ ಫಾದರ್. ಸತೀಶ್ ಫಾದರ್ ಅಂತ ಬರೆದ್ರು ಸಾಕಾಗ್ಬೋದು. ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನಾರಾಯಣ್ ಅಂತ ಬರೆದ್ರು ಆಗುತ್ತೆ, ಅಥವಾ ಬರೀ ಅವತಾರ್ ನಾರಾಯಣ್ ಅಂತ ಬರೆದ್ರು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಹೂ ಡಸ್ ಬೇಟಾ ರೆಫರ್ ಟು? ಇಲ್ಲಿ ಬೇಟಾ ಅಂದರೆ ಯಾರು ಅಥವಾ ಹೂ ವಾಸ್ ದಿಸ್ ಸೆಟ್ ಟು? ಬೇಟಾ ಅಂದ ತಕ್ಷಣ ಬೇರೆ ಯೋಚನೆ ಬೇಡ, ಗೊತ್ತು. ಎಸ್, ಯಾವುದು ಆನ್ಸರು? ಸತೀಶ್. ಎಸ್. ಮುಂದಿನ ಪ್ರಶ್ನೆ, ವೈ ಡಿಡ್ ಈ ಸೇ ಸೊ? ಯಾಕೆ ಈ ಮಾತನ್ನು ಹೇಳಿದ್ರು? ಸ್ಕೂಲ್ಗೆ ಹೋಗಬೇಕು, ನೀನು ಓದಬೇಕು ಅಂತಲ್ಲ, ಯಾಕೆ ಹೇಳಿದ್ರು? ಎಸ್ ಅಂತ ಬಂತು ನೋಡಿ. ಬಿಕಾಸ್ ಸತೀಶ್ ವಾಸ್ ನಾಟ್ ರೆಡಿ ಟು ಗೋ ಟು ಎ ನ್ಯೂ ಸ್ಕೂಲ್. ಸತೀಶ್ ಹೊಸ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ, ಅದಕ್ಕೆ ಅವ್ರ ಅಪ್ಪ ಹಾಗೆ ಹೇಳ್ತಾರೆ. ನೆಕ್ಸ್ಟ್, ಮೈ ಸನ್ ಈಸ್ ಡಮ್ ಸರ್, ಹಿಸ್ ಹಿಯರಿಂಗ್ ಇಸ್ ಎ ಲಿಟ್ಲ್ ಬ್ಯಾಡ್. ಸೊ ಈ ಥರದೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಮೈ ಸನ್ ಇಸ್ ಡಮ್ ಸರ್, ಹಿಸ್ ಹಿಯರಿಂಗ್ ಇಸ್ ಎ ಲಿಟ್ಲ್ ಬ್ಯಾಡ್ ಅಂತ. ಹೂ ಸೆಡ್ ದಿಸ್? ಹೀಗೆ ಹೇಳಿದವ್ರು ಯಾರು? ಯಾರು? ಹೌದು, ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನಾರಾಯಣ್. ನೆಕ್ಸ್ಟ್, ಹೂ ಇಸ್ ದ ಸನ್ ಇಯರ್? ಇಲ್ಲಿ ಸನ್ ಅಂದರೆ ಯಾರು? ಹಾಂ, ಸನ್ ಅಂದರೆ ಬೇರೆ ಯಾರು ಅಲ್ಲ, ಸತೀಶ್. ಸತೀಶಿನ ಫಾದರ್ ಹೇಳಿದ್ದಾರೆ ಸನ್ ಅಂತ ಹೇಳಿದ್ರೆ ಅದು ಸತೀಶ್ ಅಷ್ಟೇ. ಮುಂದಿನ ಪ್ರಶ್ನೆ, ಹೂ ಡಸ್ ಸರ್ ರೆಫರ್ ಟು? ಇಲ್ಲಿ ಸರ್ ಅಂತಾರಲ್ಲ, ಆ ಸರ್ ಅಂದರೆ ಯಾರು? ಯಾರು? ದ ಹೆಡ್ ಮಾಸ್ಟರ್ ಆಫ್ ಎ ಸ್ಕೂಲ್ ಇನ್ ವಿಚ್ ಸತೀಶ್ ಫಾದರ್ ಆಸ್ಕ್ಡ್ ಫಾರ್ ಹಿಸ್ ಅಡ್ಮಿಷನ್. ಸತೀಶಿಗೆ ಅಡ್ಮಿಷನ್ ಕೇಳ್ಕೊಂಡು ಹೋಗಿರ್ತಾರಲ್ಲ, ಆ ಸ್ಕೂಲಿನ ಹೆಡ್ ಮಾಸ್ಟರ್. ಎಸ್. ಮುಂದಿನ ಕ್ವಶನ್, ವೆನ್ ವಾಸ್ ಇಟ್ ಸೆಟ್? ಯಾವಾಗ ಈ ಮಾತನ್ನು ಹೇಳಿದ್ರು ಅವರು? ವೆನ್ ದ ಹೆಡ್ ಮಾಸ್ಟರ್ ಟೋಲ್ಡ್ ಟು ಅಡ್ಮಿಟ್ ಸತೀಶ್ ಇನ್ ಎ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಸ್ಕೂಲ್. ಆ ಹೆಡ್ ಮಾಸ್ಟ್ರು ಸತೀಶಿನ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್ ಸ್ಕೂಲಿಗೆ ಸೇರಿಸಿ ಎಂದಾಗ ಹೇಳೋ ಮಾತು. ನೆಕ್ಸ್ಟ್, ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್ ಅನ್ನೋ ಸ್ಟೇಟ್ಮೆಂಟಿಗೆ ಮೊದಲನೇ ಕ್ವಶನ್, ಹೂ ಇಸ್ ದ ಸ್ಪೀಕರ್? ಹೀಗೆ ಹೇಳಿದವ್ರು ಯಾರು? ಯಾರು? ಹಾಂ, ಆನ್ಸರು ಸತೀಶ್ ಫಾದರ್ ಅಥವಾ ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನಾರಾಯಣ್. ನೆಕ್ಸ್ಟ್, ಹೂ ವಾಸ್ ದಿಸ್ ಸೆಟ್ ಟು? ಯಾರಿಗಂಗೆ ಹೇಳಿದ್ದು ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್ ಅಂತ? ಯಾರಿಗೆ? ಸತೀಶನಿಗೆ, ಮತ್ತು ಯಾರಿಗೂ ಹೇಳಿಲ್ಲ. ಮುಂದಿನ ಪ್ರಶ್ನೆ, ವಾಟ್ ವಾಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಸ್ಪೀಕರ್ ಪ್ರಕಾರ ಯಾವುದು ಐಡಲ್ ಪಾಸ್ಟ್ ಟೈಮ್? ಯಾವುದು? ಹಾಂ, ಕರೆಕ್ಟ್ ಇದೆ ನಿಮ್ಮ ಉತ್ತರ ಸ್ಟೂಡೆಂಟ್ಸ್, ಡ್ರಾಯಿಂಗ್. ಹಾಂ. ನೆಕ್ಸ್ಟು, ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್ ಟು ಡೂ? ಹಾಗಾದರೆ ಸ್ಪೀಕರ್ ಬೇರೆ ಏನೋ ಸಜೆಸ್ಟ್ ಮಾಡ್ತಿದ್ರಲ್ಲ, ಏನು ಸಜೆಸ್ಟ್ ಮಾಡಿದ್ರು? ಏನು ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ರು ಹೇಳ್ಬೋದಾ ಸ್ಟೂಡೆಂಟ್ಸ್? ಹಾಂ, ನೋಡಿ, ಈ ಸಜೆಸ್ಟೆಡ್ ಸತೀಶ್ ಟು ಸ್ಟಡಿ. ಡ್ರಾಯಿಂಗ್ ಬದಲಾಗಿ ಓದು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಟು ಸ್ಟಡಿ. ನೆಕ್ಸ್ಟ್, ವೈ ಡಿಸೈಡ್ ದಟ್ ಹಿ ಈಸ್ ಗೋಯಿಂಗ್ ಟು ರಿಮೈನ್ ಡೆಫ್ ಆಲ್ ಇಸ್ ಲೈಫ್? ಅವನ ಜೀವನ ಪೂರ್ತಿ ಡೆಫ್ ಆಗೇ ಇರ್ತಾನೆ ಅಂತ ಯಾಕೆ ಡಿಸೈಡ್ ಮಾಡ್ತೀಯಾ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ವೈ ಡಿಸೈಡ್ ದಟ್ ಹಿ ಈಸ್ ಗೋಯಿಂಗ್ ಟು ರಿಮೈನ್ ಡೆಫ್ ಆಲ್ ಇಸ್ ಲೈಫ್ ಅಂತ. ಹೂ ಸೆಡ್ ದಿಸ್? ಹೀಗೆ ಹೇಳಿದವ್ರು ಯಾರು? ಯಾರು? ಸತೀಶ್ ಫಾದರ್, ಅವರ ಅಪ್ಪ ಹೇಳುವ ಮಾತು. ಹೂ ವಾಸ್ ದಿಸ್ ಸೆಡ್ ಟು? ಹೀಗಂತ ಯಾರಿಗೆ ಹೇಳಿದ್ದು? ಯಾರಿಗೆ? ಹಾಂ, ಆನ್ಸರ್ ಕರೆಕ್ಟ್ ಇದೆ, ಸತೀಶ್ ಮದರ್ಗೆ ಹೇಳುವಂಥ ಮಾತಿದು. ನೆಕ್ಸ್ಟ್, ಹೂ ಡಸ್ ಹಿ ರೆಫರ್ ಟು? ಇಲ್ಲಿ ಹಿ ಅವನು, ಯಾರವನು? ಅವನು ಅಂದರೆ ಯಾರು? ಸತೀಶ್. ವಾಟ್ ಕ್ವಾಲಿಟಿ ಡಸ್ ಇಟ್ ಶೋ ಅಬೌಟ್ ದ ಸ್ಪೀಕರ್? ಈ ಸ್ಪೀಕರ್ ಮೇಲ್ಗಡೆ ಏನು ಹೇಳ್ತಿದಾರಲ್ಲ, ವೈ ಡಿಸೈಡ್ ದಟ್ ಹಿ ಈಸ್ ಗೋಯಿಂಗ್ ಟು ರಿಮೈನ್ ಡೆಫ್ ಆಲ್ ಇಸ್ ಲೈಫ್ ಅಂತ, ಇದು ಆ ಸ್ಪೀಕರ್ನ ಯಾವ ಕ್ವಾಲಿಟಿಯನ್ನು ಹೇಳುತ್ತೆ ಈ ಮಾತು? ಏನದು? ಆಪ್ಟಿಮಿಸಮ್. ಸತೀಶ್ ಫಾದರ್ ಸ್ಟಿಲ್ ಆಪ್ಟಿಮಿಸ್ಟಿಕ್ ಆಗಿದ್ರು ಅನ್ನೋದು ಹೇಳುತ್ತೆ. ನೆಕ್ಸ್ಟ್, ಎಸ್ ಬಂತು. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅನ್ನೋ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟ ಮೊದಲನೇ ಕ್ವಶನ್. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಹೂ ಸೆಡ್ ದಿಸ್? ಯಾರು ಹಂಗೆ ಹೇಳಿದ್ದು? ಎಸ್, ಸತೀಶ್ ಮದರ್ ಹೇಳ್ತಾರೆ.
ಯಾರಿದೆಯೋ ಸ್ಪೀಕರ್ ಇಲ್ಲಿ ಸತೀಶನ ಮದರ್. ನೆಕ್ಸ್ಟ್, ಹೂ ವಾಸ್ ದಿಸ್ ಸೆಟ್ ಟು, ಯಾರಿಗೆ ಹಂಗೆ ಹೇಳಿದ್ದು ಅಥವಾ ಹೂ ಡಸ್ ಯು ರೆಫರ್ ಟು, ಇಲ್ಲಿ ಯು ಅಂದರೆ ಯಾರು, ಯಾರಿಗೆ ಹೇಳಿದ್ದು ಸತೀಶ್ ಮದರು, ಹಾಂ ಸತೀಶ್ ಫಾದರ್ಗೆ ಹೇಳುವಂಥ ಮಾತು. ನೆಕ್ಸ್ಟ್, ಹೂ ಡಸ್ ಹಿಸ್ ರೆಫರ್ ಟು, ಇಲ್ಲಿ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಅಲ್ಲಿ ಹಿಸ್ ಅನ್ನೋ ವರ್ಡ್ ಬರುತ್ತಲ್ಲ, ಅಲ್ಲಿ ಹಿಸ್ ಅಂದರೆ ಯಾರು, ಯಾರ್ದು, ಸತೀಶ್. ಮುಂದಿನ ಪ್ರಶ್ನೆ, ವಾಟ್ ವಾಸ್ ದ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಆ ಸತೀಶನಿಗಿದ್ದಂಥ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಯಾವುದು ಅಂತ ಪ್ರಶ್ನೆ. ಯಾವುದು ಕರೆಕ್ಟ್ ಆಗಿದೆ ಸ್ಟೂಡೆಂಟ್ಸ್, ನಿಮ್ಮ ಉತ್ತರ ಡ್ರಾಯಿಂಗ್. ನೆಕ್ಸ್ಟ್, ಈ ಕ್ವಶನ್ ಅದರಲ್ಲೇ, ವೈ ಡಿಡ್ ಹಿ ಟೇಕ್ ದ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಯಾಕೆ ಆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅವ್ರು ತೊಗೊಂಡು ಹೊರಟಿದ್ದು, ಯಾಕೆ, ಬಿಕಾಸ್ ಹಿ ವಾಂಟೆಡ್ ಸತೀಶ್ ಟು ಸ್ಟಡಿ ಆ್ಯಂಡ್ ಗೈನ್ ನಾಲೆಡ್ಜ್, ಯಾಕೆಂದರೆ ಸತೀಶ್ ಓದಲಿ, ನಾಲೆಡ್ಜನ್ನು ಪಡ್ಕೊಳ್ಳಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸತೀಶ್ ಟು ಸ್ಟಡಿ ಆ್ಯಂಡ್ ಗೈನ್ ನಾಲೆಡ್ಜ್. ಎಸ್, ಈ ಒಂದು 10 ಕ್ವಶನ್ಸ್ ನೋಡಿದ್ವಿ. ದೀಸ್ 10 ಕ್ವಶನ್ಸ್ ಆರ್ ಐ ಥಿಂಕ್ ಮೋರ್ ದೆನ್ ಎನಫ್ ಫಾರ್ extracts. Okay, better luck students. Thank you.